ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ಹಿಟ್ ದ ಥರ್ಡ್ ಕೇಸ್ ಎನ್ನುವ ಆ್ಯಕ್ಷನ್ ಸಿನಿಮಾವನ್ನು ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಈಗಾಗಲೇ ಇಂಡಿಯಾದಲ್ಲಿ ಒಂದು ಡಾರ್ಕ್ ವೆಬ್ಸೈಟಲ್ಲಿ ಸುಮಾರು ಸೈಕೋ ಕಿಲ್ಲರ್ಸ್ಗಳು ಜಾಯ್ನ್ ಆಗಿರ್ತಾರೆ. ಅದರಲ್ಲಿ ತಾವು ವ್ಯಕ್ತಿಗಳನ್ನು ಬ್ರೂಟಲಾಗಿ ಕೊಂದಿರುವಂಥ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸಿನಿಮಾದ ಹೀರೋ ಅರ್ಜುನ್ ಸರ್ಕಾರ್ ಒಬ್ಬ ಪೊಲೀಸ್ ಆಫೀಸರ್. ಇವನು ಕೂಡ ಆ ಡಾರ್ಕ್ ವೆಬ್ಸೈಟ್ಗೆ ವ್ಯಕ್ತಿಗಳನ್ನು ಬ್ರೂಟಲಾಗಿ ಕೊಲೆ ಮಾಡಿ ಜಾಯ್ನ್ ಆಗ್ತಾನೆ. ಅಲ್ಲದೆ ಆ ಡಾರ್ಕ್ ವೆಬ್ಸೈಟಲ್ಲಿ ಇರುವಂಥ ಸುಮಾರು 155 ಸೈಕೋ ಕಿಲ್ಲರ್ಸ್ಗಳನ್ನು ತುಂಬ ವಿಚಿತ್ರವಾಗಿ ಕೊಲ್ತಾನೆ. ಸರಿ, ಅವನು ಹೇಗೆ ಆ ಡಾರ್ಕ್ ವೆಬ್ಸೈಟ್ಗೆ ಎಂಟ್ರಿ ಅದ, ಹಾಗೆ ಆ ಕೊಲೆಗಳನ್ನು ಯಾಕೆ ಮಾಡ್ತಿರೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನು ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗಲ್ಲಿ ACP ದನ್ನೆ ಎಂಬ ಪೊಲೀಸ್ಗೆ ಬಾಸ್ ಅವಾರ್ಡ್ ಕೊಡ್ತಾ ಇರ್ತಾರೆ. ಇವನೇ ಸಿನಿಮಾದ ಹೀರೋ ಅರ್ಜುನ್ ಸರ್ಕಾರ್. ಇವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಬರ್ತಾರೆ. ಅಲ್ಲದೆ ಎಲ್ಲ TV ನ್ಯೂಸ್ ಅವರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಅರ್ಜುನ್ ಜೈಲು ಒಳಗಡೆ ಬರ್ತಾನೆ. ಅಲ್ಲಿರುವಂಥ ಸುಮಾರು ಕೈದಿಗಳು ಅವನನ್ನು ನೋಡಿ ಅವನಿಗೆ ಚಾಕು ಚುಚ್ಚೋಕೆ ಅಂತ ಹೋಗ್ತಾರೆ. ಅವರು ಬೇರೆ ಯಾರಿಲ್ಲ, ಅರ್ಜುನ್ ಪೊಲೀಸ್ ಆಗಿದ್ದಾಗ ಅವರನ್ನು ಜೈಲಿಗೆ ಕಳಿಸಿರ್ತಾನೆ. ಅವರೇ ಇವನನ್ನು ಈಗ ಸಾಯಿಸೋಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ಒಬ್ಬ ಬಂದು ಅವನನ್ನು ಕರ್ಕೊಂಡು ಹೋಗಿ ಒಂದು ಚಾಕು ಕೊಟ್ಟು ನಿನ್ನ ಸೇಫ್ಟಿಗೆ ಬೇಕಾಗುತ್ತೆ ತಗೋ ಅಂತ ಕೊಡ್ತಾನೆ. ಅಲ್ಲದೆ ಆ ವ್ಯಕ್ತಿ ಸರಿ ಪೊಲೀಸ್ ಆಗಿದ್ದು ಏನು ಮಾಡಿ ಜೈಲಿಗೆ ಬಂದಿದ್ದೀಯ ಅಂತ ಕೇಳ್ತಾನೆ. ಈಗ ಸಿನಿಮಾದ ಫ್ಲ್ಯಾಶ್ ಬ್ಯಾಕ್ ಅಂದರೆ ಸಿನಿಮಾ ಈಗ ಸ್ಟಾರ್ಟ್ ಆಗುತ್ತೆ. ಅರ್ಜುನ್ ಸರ್ಕಾರ್ ಇವನೊಬ್ಬ SP. ಈಗ ಇವನು ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ರಿವರ್ ಮೇಲೆ ಅವನನ್ನು ನೇತು ಹಾಕಿ ಮೊಬೈಲಲ್ಲಿ ವಿಡಿಯೋ ಮಾಡಿ ಅವನ ಕತ್ತನ್ನು ಕುಯ್ದು ಸಾಯಿಸ್ತಾನೆ. ಅರ್ಜುನ್ ಸಾಯೋವರೆಗೂ ಅಲ್ಲೇ ಇದ್ದು ಹೋಗ್ತಾನೆ. ನೆಕ್ಸ್ಟ್ ಈಗ ಅರ್ಜುನ್ ಅರುಣಾಚಲ್ ಪ್ರದೇಶ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿರ್ತಾನೆ. ಅವನನ್ನು ಎಲ್ಲರೂ ಪರಿಚಯ ಮಾಡ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ಇವಳ ಹೆಸರು ವರ್ಷ, ಇವನ ಹೆಸರು ದಿವಾಕರ್. ಇವಳು ಅರ್ಜುನ್ಗೆ ಸ್ಟೇಷನ್ ಮೆಂಬರ್ಸ್ ಹಾಗೆ ನೇಮ್ ಹೇಳ್ತಾ ಇರ್ತಾಳೆ. ಪಕ್ಕದಲ್ಲಿರುವ ದಿವಾಕರ್ ಕಾಲು ಅಲರ್ಸ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಅರ್ಜುನ್ ಸರಿಯಾಗಿ ಬೈತಾನೆ. ಮತ್ತೆ ಇಟ್ಸ್ ಓಕೆ ಅಂತ ಹೇಳ್ತಾನೆ. ಏನಂದರೆ ಅರ್ಜುನ್ಗೆ ಬೇಗನೆ ಕೋಪ ಬರುತ್ತೆ. ಅದೇ ಟೈಮ್ಗೆ ಕಾನ್ಸ್ಟೇಬಲ್ ಬಂದು ಸರ್ ಒಂದು ಮರ್ಡರ್ ಕೇಸ್ ಬಂದಿದೆ ಅಂತಾನೆ. ನೆಕ್ಸ್ಟ್ ಎಲ್ಲರೂ ಆ ಪ್ಲೇಸ್ಗೆ ಬರ್ತಾರೆ. ಅಲ್ಲಿ ನೋಡಿದರೆ ಅರ್ಜುನ್ ಕೊಂದಿರೋ ವ್ಯಕ್ತಿ. ಅರ್ಜುನ್ ಆ ವ್ಯಕ್ತಿಯನ್ನು ಕೊಂದು ಯಾವುದೇ ಪ್ರೂಫ್ ಸಿಗದೆ ಇರೋ ಥರ ಮಾಡಿರ್ತಾನೆ. ಅಲ್ಲದೆ ರಿವರ್ ಕೆಳಗೆ ಕೊಲೆ ಮಾಡಿರೋದ್ರಿಂದ ಏನೂ ಸಿಗೋದಿಲ್ಲ. ಅಲ್ಲದೆ ಅರ್ಜುನ್ ಅವರಿಗೆ ಕಿಲ್ಲರ್ ಹೇಗೆ ಸಾಯಿಸಿರ್ಬೋದು ಅಂತ ಅವ್ನು ಸಾಯಿಸಿದ್ದನ್ನೇ ಇವರಿಗೆಲ್ರಿಗೂ ಹೇಳ್ತಾನೆ. ಅಲ್ಲದೆ ಅರ್ಜುನ್ ಟೈರ್ ಮಾರ್ಕನ್ನು ಕೂಡ ಎರೇಸ್ ಮಾಡಿರ್ತಾನೆ. ಆದರೆ ಯಾರಿಗೂ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಸೀನಲ್ಲಿ ಅರ್ಜುನ್ ಮನೆಗೆ ಬರ್ತಾನೆ. ಅವನಿಗೆ ಅವನ ತಾಯಿ ಇರೋದಿಲ್ಲ, ಅವರ ತಂದೆ ಮಾತ್ರ ಇರ್ತಾರೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾಕ್ಟರ್ ಹತ್ರ ಬರ್ತಾನೆ. ಅವ್ರು ಕೂಡ ಕೋಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ದಿವಾಕರ್ ಅರ್ಜುನ್ಗೆ ಸರ್ 1 ಡೇ ಲೀವ್ ಅಂತ ಕೇಳ್ತಾನೆ. ಅರ್ಜುನ್ ಕೊಡಲ್ಲ ಅಂತಾನೆ. ಈಗ ಅಲ್ಲಿ ಇಡೀ ಪೊಲೀಸ್ ಟೀಮ್ ಅರ್ಜುನ್ ಕೊಲೆ ಮಾಡಿರುವ ವ್ಯಕ್ತಿಯ ರಿಪೋರ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ಅರ್ಜುನ್ ಮಾತ್ರ ಮ್ಯಾಟ್ರಿಮೋನಿಯಲ್ಲಿ ಹುಡುಗಿರ ಪ್ರೊಫೈಲ್ ನೋಡ್ತಾ ಇರ್ತಾನೆ. ಮ್ಯಾಚ್ ಆದರೆ ಕಾಫಿ ಶಾಪಲ್ಲಿ ಮೀಟ್ ಆಗ್ತಾ ಇರ್ತಾನೆ. ಹೀಗೆ ಸುಮಾರು 10ರಿಂದ 15 ಹುಡುಗಿರನ್ನ ನೋಡ್ತಾನೆ. ಅವ್ರಿಗೆಲ್ರಿಗೂ ಮದುವೆ ಆಗೋದಕ್ಕೆ ನಿಮ್ಮ ಪರ್ಪಸ್ ಏನಂತ ಕೇಳ್ತಾನೆ. ಆದರೆ ಅವರು ಇದನ್ನು ಕೇಳಿ ಸುಮ್ಮನೆ ಎದ್ದು ವಾಶ್ರೂಮ್ ಅಂತ ಹೋಗೇ ಬಿಡ್ತಾರೆ. ಹೀಗೆ ಒಂದು ದಿನ ಅರ್ಜುನ್ ಕ್ರೋಮಲ್ಲಿ ಪಾರ್ನ್ ವಿಡಿಯೋಸ್ ನೋಡ್ತಾ ಇರ್ತಾನೆ. ಅವ್ರ ತಂದೆ ಬಂದು ನಿನ್ನ ಡಿಪಾರ್ಟ್ಮೆಂಟಲ್ಲಿ ಯಾರನ್ನಾದರೂ ಮದುವೆ ಆಗ್ಬೋದಲ್ಲ, ಸುಮ್ಮನೆ ಯಾಕೆ ಕ್ರೋಮಲ್ಲಿ ವಿಡಿಯೋಸ್ ನೋಡ್ತೀಯ ಅಂತ ಬೈತಾನೆ. ಅರ್ಜುನ್ ಡಿಪಾರ್ಟ್ಮೆಂಟಲ್ಲಿ ನಾ ಯಾರನ್ನೂ ಆಗೋದಿಲ್ಲ ಅಂತ ಹೇಳ್ತಾನೆ. ಅವರಪ್ಪ ಅವನಿಗೆ ಬೈದು ಹೋಗ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಇವಳ ಹೆಸರು ಮೃದುಳ. ಈಗ ಇವಳು ಅರ್ಜುನನ್ನು ನೋಡೋಕ್ಕೆ ಬಂದಿರ್ತಾಳೆ. ಅರ್ಜುನ್ ಯಾರು ನೀವು ಅಂತ ಕೇಳಿದ್ದಕ್ಕೆ ಅವಳು ನಿನ್ನೆ ಮ್ಯಾಟ್ರಿಮೋನಿಯಲ್ಲಿ ಮೆಸೇಜ್ ಮಾಡಿದ್ದಲ್ಲ, ನೀವೇ ಆಫೀಸ್ಗೆ ಬನ್ನಿ ಮೀಟ್ ಆಗೋಣ ಅಂತ ಹೇಳಿದ್ರಿ ಅಂತಾಳೆ. ಅರ್ಜುನ್ಗೆ ಗೊತ್ತಾಗುತ್ತೆ ಇದೆಲ್ಲ ಮೆಸೇಜ್ ಮಾಡಿರೋದು ಅವರ ತಂದೆ ಅಂತ. ಅವ್ರ ತಂದೆಗೆ ಫೋನ್ ಮಾಡಿ ಕೇಳ್ತಾನೆ. ಅವರ ತಂದೆ ಹೌದು ನಾನೇ ಮಾಡಿದ್ದು, ಇವಳನ್ನ ಒಂದು ಸರಿ ಟ್ರೈ ಮಾಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಅರ್ಜುನ್ ಅವಳಿಗೆ ನನ್ನ ತಂದೆ ಮೆಸೇಜ್ ಮಾಡಿದ್ದು ಸಾರಿ, ನಿಮ್ಮನ್ನು ನೋಡಿದ್ರೆ ನಾನೇ ಮೊದಲು ಮೆಸೇಜ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಮೃದುಳ ಕೂಡ ನನಗೆ ನೀನು ಆನೆಸ್ಟ್ಲಿ ಇಷ್ಟ ಆಯಿತು, ನಿಂಗೆ ಓಕೆ ಆದರೆ ಕಾಫಿ ಶಾಪ್ಗೆ ಹೋಗೋಣ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅರ್ಜುನ್ ಅವನ ಹಳೆ ಕಾಫಿ ಶಾಪ್ಗೆ ಕರ್ಕೊಂಡು ಬರ್ತಾನೆ. ಮೃದುಳ ಅರ್ಜುನ್ಗೆ ನೀವು ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ, ಹಾಗೆ ನೋಡೋಕ್ಕೂ ಅವರೇಜ್ ಆಗಿ ಚೆನ್ನಾಗಿದ್ದೀರಾ, ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ ಕೇಳ್ತಾಳೆ. ಅರ್ಜುನ್ ನೀವು ಹೇಳಿದ್ರಲ್ಲ ಅವರೇಜ್ ಅಂತ, ನಮಗೆ ಯಾರು ಬೀಳ್ತಾರೆ ಅಂತ ರಫ್ ಆಗಿ ಮಾತಾಡ್ತಾನೆ. ಮೃದುಳ ನಿಮಗೆ ತಾಯಿ ಇಲ್ಲ ತಾನೆ, ಅದಕ್ಕೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ, ನಿಮಗೆ ಓಕೆ ಅಂದರೆ ಆ ಪ್ರೀತಿಯನ್ನು ನಾನೇ ಕೊಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಹಾಗೆ ಇಬ್ರು ಫುಲ್ ಡೇ ಸುತ್ತಾಡಿ ಹೊರಗಡೆನೆ ಲಂಚ್ ಮಾಡಿಕೊಂಡು ಅರ್ಜುನ್ ಬೃಂದಾಳನ್ನ ಮನೆಗೆ ಬಿಡೋಕ್ಕೆ ಬರ್ತಾನೆ. ಹಾಗೆ ಅವನು ಅವಳಿಗೆ ಕಿಸ್ ಕೊಡೋಕ್ಕಂತ ಬರ್ತಾನೆ. ಅಷ್ಟರಲ್ಲಿ ಯಾರೋ ಇಬ್ರು ಇವರನ್ನ ನೋಡಿ ರ್ಯಾಗಿಂಗ್ ಮಾಡ್ತಾರೆ. ನೆಕ್ಸ್ಟ್ ಅರ್ಜುನನ್ನ ನೋಡಿ ಹೆದರಿ ಸುಮ್ಮನೆ ಓಡಿ ಹೋಗ್ತಾರೆ. ಮತ್ತೆ ಕಿಸ್ ಕೊಡೋಕ್ಕೆ ಅಂತ ಹೋಗ್ತಾನೆ. ಅವಳು ಈಗ ಬೇಡ, ಇದಕ್ಕಿಲ್ಲ ಒಳ್ಳೆ ದಿನ ಬರಲಿ ಅಂತಾಳೆ. ನೆಕ್ಸ್ಟ್ ಅರ್ಜುನ್ ಮನೆಗೆ ಬರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅರ್ಜುನ್ ಮತ್ತೆ ಕಾಡಿನೊಳಗಡೆ ಒಬ್ಬ ವ್ಯಕ್ತಿನ ನೇತು ಹಾಕಿ ವಿಡಿಯೋ ಆನ್ ಮಾಡಿ ಕೊಲ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಮೇಲೆ ಯಾರೋ ಗನ್ ಶೂಟನ್ನು ಮಾಡ್ತಾರೆ. ಹಾಗೆ ಹಿಂದೆ ತಿರುಗಿ ನೋಡಿದರೆ ಬೇರೆ ಯಾರು ಅಲ್ಲ, ಪೊಲೀಸ್ ವರ್ಷ. ಅವಳು ಚಾಕು ಕೆಳಗೆ ಬಿಸಾಕು ಇಲ್ಲಾಂದ್ರೆ ಶೂಟ್ ಮಾಡ್ತೀನಿ ಅಂತಾಳೆ. ಅರ್ಜುನ್ ಚಾಕು ಆ ವ್ಯಕ್ತಿಗೆ ಬಿಸಾಕ್ತಾನೆ. ಅವಳ ಗನ್ನನ್ನು ಇಸ್ಕೊಂಡು ಅದನ್ನು ಫುಲ್ ಅನ್ಯೂಸ್ ಆಗಿ ಮಾಡಿ ಅವಳಿಗೆ ಹೊಡೆದು ಕಟ್ ಆಗ್ತಾನೆ. ನೆಕ್ಸ್ಟ್ ವರ್ಷ ಅರ್ಜುನ್ಗೆ ನನಗೆ ನಿನ್ನ ಮೇಲೆ ಮೊದಲೇ ಡೌಟ್ ಇತ್ತು, ನೀನೊಬ್ಬ ಪೊಲೀಸ್ ಆಗಿ ಈ ಥರ ನಾರ್ಮಲ್ ಜನರನ್ನ ಸಾಯಿಸ್ತಾ ಇದೆಯಲ್ಲ, ನಾನು ಇದನ್ನು ಸುಮ್ಮನೆ ಬಿಡೋದಿಲ್ಲ, ನಿನ್ನ ಬಗ್ಗೆ ಎಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ ಅಂತಾಳೆ.
ಅರ್ಜುನ್, ನನ್ನ ನೀನು ಅರೆಸ್ಟ್ ಮಾಡಿ ಒಳಗೆ ಹಾಕ್ಸಿದ್ರು ಈ ಮರ್ಡರ್ಗಳು ನಿಲ್ಲೋದಿಲ್ಲ ಅಂತಾನೆ. ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. 4 ತಿಂಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಅರ್ಜುನ್ ಸರ್ಕಾರ್ SP ಆಗಿದ್ದಾಗ ಇದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಬ್ರೂಟಲ್ ಆಗಿ ಸಾಯಿಸಿರ್ತಾರೆ. ಅಲ್ಲದೆ ಆ ವ್ಯಕ್ತಿಯ 3 ಆರ್ಗನ್ಗಳು ಕೂಡ ಮಿಸ್ ಆಗಿರುತ್ತೆ. ನೆಕ್ಸ್ಟ್ ಫೈರ್ ಇಂದ ರೋಡ್ ಅನ್ನ ಮೆಲ್ಟ್ ಮಾಡೋಕೆ ಹೇಳ್ತಾನೆ. ಮೆಲ್ಟ್ ಮಾಡಿದಾಗ ವೆಹಿಕಲ್ ಟೈರ್ ಮಾರ್ಕು ಸಿಗುತ್ತೆ. ಅದನ್ನ ಫೋಟೋ ತಗೊಂಡು ಎಲ್ಲ ಟೈರ್ ಅಂಗಡಿಗಳಿಗೂ ಹೋಗ್ತಾರೆ. ಹಾಗೆ ದೊಡ್ಡ ವೆಹಿಕಲ್ ಅಂತ ಗೊತ್ತಾಗುತ್ತೆ. ಅಲ್ಲಿನ ಜನರನ್ನ ಕೇಳಿದ್ರೆ ಯಾರು ಗೊತ್ತಿಲ್ಲ ಅಂತಾರೆ. ನೆಕ್ಸ್ಟ್ ವೆಹಿಕಲ್ ಟೈರ್ ಬುಲೆರೋ ಗಾಡಿದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸರೌಂಡ್ ಅಲ್ಲಿ ಬುಲೆರೋ ಇರುವಂತ ಎಲ್ಲರ ಮನೆಗೆ ಹೋಗ್ತಾರೆ. ಕೊನೆಯಲ್ಲಿ ಒಂದು ಮನೆಗೆ ಹೋಗ್ತಾರೆ. ಅಲ್ಲಿ ಯಾರು ಇರೋದಿಲ್ಲ. ಅದರ ಒಳಗಡೆ ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ. ರಿಟರ್ನ್ ಹೋಗ್ತಿರುವಾಗ ಅಲ್ಲಿಗೆ ಬಂದ ಆ ಮನೆಯ ವ್ಯಕ್ತಿ ಅವರನ್ನ ನೋಡಿ ಓಡಿ ಹೋಗ್ತಾನೆ. ಅವನೇ ಕಿಲ್ಲರ್ ಆಗಿರ್ತಾನೆ. ಅರ್ಜುನ್ ಕೂಡ ಅವನ ಹಿಂದೆನೆ ಹೋಗ್ತಾನೆ. ಆ ಕಿಲ್ಲರ್ ತನ್ನ ಒಂದು ಪ್ಲೇಸ್ಗೆ ಹೋಗ್ತಾನೆ. ಅರ್ಜುನ್ ಕೂಡ ಅಲ್ಲಿಗೆ ಹೋಗಿ ಅವನಿಗೆ ಹೊಡಿತಾನೆ. ಅಲ್ಲಿ ನೋಡಿದ್ರೆ ತುಂಬಾ ಹಸುಗಳನ್ನ ಕೊಂದು ಮಾಂಸವನ್ನ ಸೇಲ್ ಮಾಡ್ತಾ ಇರ್ತಾರೆ. ಅರ್ಜುನ್ ಆ ಕಿಲ್ಲರಿಗೆ ಮತ್ತೆ ಅಲ್ಲಿರುವಂತ ಎಲ್ಲರಿಗೂ ತುಂಬಾನೇ ಬ್ರೂಟಲ್ ಆಗಿ ಹೊಡಿತಾನೆ. ಒಬ್ಬ ವ್ಯಕ್ತಿ ಅವನನ್ನ ಮುಟ್ಟಿದ್ದಕ್ಕೆ ಅವನ ಕೈಯನ್ನೇ ಮಿಷನ್ ಅಲ್ಲಿ ಇಟ್ಟು ಕತ್ತರಿಸ್ತಾನೆ. ನೆಕ್ಸ್ಟ್ ಅವರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿರುವಂತ ಕಾಶ್ಮೀರ್ ಪೊಲೀಸ್, ನೀನು ಹಿಂದೂ ಪೊಲೀಸ್, ನೀನು ಹೇಗೆ ಈ ತರ ಬ್ರೂಟಲ್ ಆಗಿ ಅವರಿಗೆ ಹೊಡೆದಿದ್ಯಾ? ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತಾಳೆ. ಅರ್ಜುನ್ ಹಿಂದೂ ಪೊಲೀಸ್, ಮುಸ್ಲಿಂ ಪೊಲೀಸ್ ಅಲ್ಲ, ನಾನೊಬ್ಬ ಪೊಲೀಸ್ ಅಂತಾನೆ. ನೆಕ್ಸ್ಟ್ ಆ ಮರ್ಡರ್ ಮಾಡಿರೋ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಅರ್ಜುನ್ ಅವನಿಗೆ ಸರಿಯಾಗಿ ಲಾಕ್ ಮಾಡಿ ಟಾರ್ಚರ್ ಕೊಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನು ಕೊಂದಿರುವಂತ ವಿಡಿಯೋ ಸಿಗುತ್ತೆ. ನೆಕ್ಸ್ಟ್ ಆ ಕಿಲ್ಲರ್ ಬಗ್ಗೆ ಅರ್ಜುನ್ ನೋಡ್ತಿರುವಾಗ ಈ ಕಡೆ ಟಿವಿಯಲ್ಲಿ ಮತ್ತೆ ಇನ್ನೊಂದು ಕೊಲೆ ಅಂತ ನ್ಯೂಸ್ ಬರುತ್ತೆ. ಅದು ಕೂಡ ಸೇಮ್ ಪ್ಯಾಟರ್ನ್ ಅಲ್ಲೇ ಆಗಿರುತ್ತೆ. ಆದ್ರೆ ಅದು ಬಿಹಾರಲ್ಲಿ ಆಗಿರುತ್ತೆ. ಅಲ್ಲಿದ್ದ ಇನ್ನೊಬ್ಬ ಪೊಲೀಸ್ ರವಿ, ಸರ್ ಇವನೇ 2 ಕೊಲೆ ಮಾಡಿರ್ಬೋದಾ? ಅಲ್ಲಿ ಕೊಲೆ ಮಾಡಿ ಬಂದು ಇಲ್ಲಿ ಮಾಡಿರ್ಬೋದಾ ಅಂತಾನೆ. ಅರ್ಜುನ್ ಇದನ್ನ ನೋಡಿ ಶಾಕ್ ಆಗಿ ಅರ್ಜೆಂಟ್ ಆಗಿ ಬಿಹಾರ್ಗೆ ಹೋಗ್ಬೇಕು ಅಂತಾನೆ. ರವಿ, ಸರ್ ಬಿಹಾರಲ್ಲಿ ಆ ಪ್ಲೇಸ್ ಅರ್ವಾನ್ ಡಿಸ್ಟಿಕ್ ಅಲ್ಲಿ ಇರೋದು, ಅದು ಕರಾಬ್ ಏರಿಯಾ. ಅಲ್ಲಿಗೆ ಹೋಗ್ಬೇಕಂದ್ರೆ ಪ್ಯಾರಾಮಿಲಿಟರಿ ಜೊತೆನೆ ಹೋಗ್ಬೇಕು ಅಂತಾನೆ. ನೆಕ್ಸ್ಟ್ ಅರ್ಜುನ್ ಮತ್ತೆ ರವಿ ಅರ್ವಾನ್ ಪ್ಲೇಸ್ಗೆ ಆರ್ಮಿ ಜೊತೆ ಬರ್ತಾರೆ. ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾನೆ. ಈಗಾಗಲೇ ಬಿಹಾರಿ ಪೊಲೀಸ್ ಆ ಕಿಲ್ಲರ್ ಅನ್ನ ಕೂಡ ಅರೆಸ್ಟ್ ಮಾಡಿರ್ತಾರೆ. ಅರ್ಜುನ್ ಆ ಬಿಹಾರಿ ಕಿಲ್ಲರ್ ಕೊಂದಿರುವ ವಿಡಿಯೋ ನೋಡ್ತಾನೆ. ಹಾಗೆ 3 ಆರ್ಗನ್ಸ್ ಅನ್ನು ಕೂಡ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡಿರ್ತಾನೆ. ರವಿ, ಇದೇ ರೀತಿಯಲ್ಲಿ ಇಂಡಿಯಾದಲ್ಲಿ 13 ಕೇಸ್ ಕಂಡು ಬಂದಿದೆ ಅಂತಾನೆ. ಇದನ್ನ ಕೇಳಿ ಅರ್ಜುನ್ ಶಾಕ್ ಆಗಿ ಆ ಕಿಲ್ಲರ್ಗೆ ಕಾಶ್ಮೀರ್ ಕಿಲ್ಲರ್ ಫೋಟೋ ತೋರಿಸಿ, ನಿಂಗೆ ಇವನು ಗೊತ್ತಾ? ನಿಂಗೂ ಇವನಿಗೂ ಏನು ಸಂಬಂಧ? ಇಬ್ರು ಒಂದೇ ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡಿದ್ರೆ ಅಂತ ಕೇಳ್ತಾನೆ. ಆದ್ರೆ ಅವನು ಸುಮ್ಮನೆ ನಿಂತಿರ್ತಾನೆ. ಈ ಕಡೆ ಆರ್ಮಿ ಹೆಡ್ ಬಂದು, ಸರ್ ಇವರನ್ನ ಅರ್ಜೆಂಟ್ ಆಗಿ ಕಳಿಸ್ಬೇಕು, ಆ ಕಿಲ್ಲರ್ ತಂದೆ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇದ್ದಾರಂತೆ, ನ್ಯೂಸ್ ಬಂದಿದೆ ಅಂತಾನೆ. ಅರ್ಜುನ್ ಇದನ್ನ ಕೇಳಿ, ಬೇಗ ಟ್ರಾನ್ಸ್ಫರ್ ಲೆಟರ್ ರೆಡಿ ಮಾಡಿ, ಇವನನ್ನ ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಬಿಹಾರಿ ಪೊಲೀಸ್, ಇಲ್ಲ ಸರ್ ಅದಕ್ಕೆ 2 ಅವರ್ ಬೇಕು, ನಿಮ್ಗೆ ಟೈಮ್ ಇಲ್ಲ ಅಂತಾನೆ. ಆ ಕಿಲ್ಲರ್ ಹೇ ಸೌತ್ ಪೊಲೀಸ್ ಅಂತ ಕೆಟ್ಟದಕ್ಕೆ ಬೈತಾನೆ. ಅರ್ಜುನ್ ಅವನನ್ನ ಹೇಳ್ಕೊಂಡು ಹಾಗೆ ಕರ್ಕೊಂಡು ತನ್ನ ಸ್ಟೇಷನ್ಗೆ ಹೋಗ್ತಾ ಇರ್ತಾನೆ. ಆಗ ಕಿಲ್ಲರ್ ಕಡೆಯವರು ಅಟ್ಯಾಕ್ ಮಾಡ್ತಾರೆ. ಆರ್ಮಿ ಅವನಿಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಅರ್ಜುನ್ ಅವನನ್ನ ಕರ್ಕೊಂಡು ಕಾಶ್ಮೀರ್ಗೆ ಬರ್ತಾನೆ. ಆ ಸ್ಟೇಷನ್ ಮುಂದೆ ಕಾಶ್ಮೀರಿಗಳು ಅರ್ಜುನ್ ಇಲ್ಲಿಂದ ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಅವನ ಮೇಡಮ್, ನೀನು ಹೊಡೆದಿರೋ 5 ಜನರಲ್ಲಿ 2 ಪಾಲಿಟಿಕ್ಸ್ ಕ್ರಿಮಿನಲ್ಸ್, ಅವ್ರಿಗೇನಾದ್ರೂ ಆದ್ರೆ ಎಲ್ಲ ಕೆಟ್ಟೋಗುತ್ತೆ ಅಂತಾಳೆ. ಅರ್ಜುನ್, ಮ್ಯಾಮ್ ಈಗ ಒಂದೇ ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡಿರುವ 2 ಕಿಲ್ಲರ್ ಸಿಕ್ಕಿದ್ದಾರೆ, ಆದಷ್ಟು ಬೇಗ ಈ ಕೇಸನ್ನ ಸಾಲ್ವ್ ಮಾಡ್ತೀನಿ ಅಂತಾನೆ. ನೆಕ್ಸ್ಟ್ ಅವರಿಬ್ಬರ ಮನೆಯನ್ನ ಸರ್ಚ್ ಮಾಡ್ತಾರೆ. ಅದರಲ್ಲಿ ಕಾಶ್ಮೀರಿ ಕಿಲ್ಲರ್ ಅವನ ಆಧಾರ್ ಕಾರ್ಡ್ ಅಂಡ್ ವೆಪನ್ಸ್ ಇರುತ್ತೆ. ಆ ಕಾಶ್ಮೀರಿ ಕಿಲ್ಲರ್ ಚಾಕು ಮೇಲೆ CTK ಅಂತ ಇರುತ್ತೆ. ಅಲ್ಲದೆ ಆ ಬಿಹಾರಿ ಕಿಲ್ಲರ್ ಕೈ ಮೇಲೆ ಕೂಡ CTK ಅಂತ ಟ್ಯಾಟೋ ಇರುತ್ತೆ. ಆದ್ರೆ ಅರ್ಜುನ್ ಮತ್ತೆ ರವಿಗೆ CTK ಅಂದ್ರೆ ಏನಂತ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅಲ್ಲಿ ಕಾಶ್ಮೀರಿಗಳು ಅರ್ಜುನ್ ಫೋಟೋ ಹಾಕಿ ಹಾಗೆ ಪೊಲೀಸ್ ಡ್ರೆಸ್ ಹಾಕಿ ಬೆಂಕಿಯಲ್ಲಿ ಸುಡ್ತಾ ಇರ್ತಾರೆ. ಇದನ್ನ ನೋಡಿದ ಅರ್ಜುನ್ ಲಾಠಿ ತಗೊಂಡು ಹೋಗಿ ಆ ಬೆಂಕಿ ಹಚ್ಚಿರೋ ವ್ಯಕ್ತಿಗೆ ಸಖತ್ತಾಗಿ ಹೊಡಿತಾನೆ. ನೆಕ್ಸ್ಟ್ ಅರ್ಜುನ್ ರವಿ ಹತ್ರ ಅವನ ಮೇಲಿರುವ CTK ಟ್ಯಾಟೋ, ಇವನ ಚಾಕು ಮೇಲಿರುವ CTK ಹೆಸರು ಸೇಮ್ ಇದೆ, ಇಬ್ಬರನ್ನು ಒಂದೇ ರೂಮಲ್ಲಿ ಕೂರಿಸು ಅಂತಾನೆ. ನೆಕ್ಸ್ಟ್ ಅರ್ಜುನ್ ಕಾಶ್ಮೀರಿ ಕಿಲ್ಲರ್ಗೆ, ನಿಮ್ಮ ತಾಯಿ ನನ್ನ ಹತ್ರ ಇದ್ದಾರೆ, ನನಗೆ ಆಲ್ಮೋಸ್ಟ್ ಹಿಂದಿ ಸರಿಯಾಗಿ ಬರೋದಿಲ್ಲ, ನೀವು ಯಾಕೆ ಒಂದೇ ಪ್ಯಾಟರ್ನಲ್ಲಿ ಕೊಲ್ತೀರಾ ಅಂತ ಬೇಗ ಹೇಳ್ಬಿಡಿ ಅಂತ ಹೇಳ್ತಾನೆ. ಆ CTK ಅನ್ನೋದು ಏನಂತ ಕೇಳ್ತಾನೆ. ಅರ್ಜುನ್ ಬಿಹಾರಿ ಕಿಲ್ಲರ್ಗೆ, ನೀನು ಸರಿಯಾಗಿ ಮಾಡಿದ್ಯಾ, ಆದ್ರೆ ಕಾಶ್ಮೀರ್ ಕಿಲ್ಲರ್ ಸರಿಯಾಗಿ ಕಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಬಿಹಾರಿ ಕಿಲ್ಲರ್ ಕಾಶ್ಮೀರ್ ಕಿಲ್ಲರ್ಗೆ, ನೀನು CTK ವೆಬ್ಸೈಟ್ ಅಲ್ಲಿ ಇರುವಂತ ರೂಲ್ಸ್ ಫಾಲೋ ಮಾಡಲ್ವಾ ಅಂತ ಕೇಳ್ತಾನೆ. ಇದನ್ನ ಕೇಳಿದ ಅರ್ಜುನ್ ನೆಕ್ಸ್ಟ್ ವೆಬ್ಸೈಟ್ ಅಲ್ಲಿ CTK ಅಂತ ನೋಡಿದ್ರೆ ಇರೋದಿಲ್ಲ. ಅರ್ಜುನ್ ರವಿಗೆ ಇದು ನಾರ್ಮಲ್ ವೆಬ್ಸೈಟ್ ಅಲ್ಲಿ ಸಿಗೋದಿಲ್ಲ, ಇದೊಂದು ಡಾರ್ಕ್ ವೆಬ್ಸೈಟ್. CTK ಅಂದ್ರೆ ಕ್ಯಾಪ್ಚರ್ ಟಾರ್ಚರ್ ಕಿಲ್ ಅಂತಾನೆ. ಇವರು ಕೊಲೆ ಮಾಡಿರುವಂತ ವಿಡಿಯೋನ ಈ CTK ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ವೆಬ್ಸೈಟ್ಗೆ ಮೆಂಬರ್ ಆಗ್ಬೇಕಂದ್ರೆ 2 ಮರ್ಡರ್ ಅನ್ನ ಮಾಡಬೇಕು, ಆ ವಿಡಿಯೋನ ಇದರಲ್ಲಿ ಹಾಕಬೇಕು, ಅದರ ನಂತರ ಈ CTK ಮೆಂಬರ್ ಆಗ್ಬೋದು ಅಂತಾನೆ. ಇದೇ ರೀತಿಯಲ್ಲಿ ಡಾರ್ಕ್ ವೆಬ್ಸೈಟ್ ಬಹಳ ಇರುತ್ತೆ. ಇದನ್ನ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಈ ವೆಬ್ಸೈಟ್ ಕಿಲ್ಲರ್ಗಳ ಸೋಷಿಯಲ್ ಮೀಡಿಯಾ, ಇವರನ್ನ ಯಾರಿಂದಲೂ ಹಿಡಿಯೋಕೆ ಸಾಧ್ಯ ಇಲ್ಲ ಅಂತಾನೆ. ಅದಲ್ಲದೆ ಈ ವೆಬ್ಸೈಟ್ಗೆ ಜಾಯ್ನ್ ಆಗೋವರು ಎಲ್ಲ ಸ್ಟ್ರೇಂಜರ್ಸ್ ಆಗಿರ್ತಾರೆ. ಇವರೆಲ್ಲರೂ ಪ್ರತಿ ವರ್ಷ ಒಂದು ಪ್ಲೇಸ್ ಅಲ್ಲಿ ಮೀಟ್ ಆಗ್ತಾ ಇದ್ದಾರೆ. ಅದು ಯಾವ ಪ್ಲೇಸ್ ಮತ್ತೆ ವೆಬ್ಸೈಟ್ ಲೀಡರ್ ಯಾರು ಅನ್ನೋದನ್ನ ಸೈಬರ್ ಟ್ರೇಸ್ ಮಾಡಿ ಹೇಳು ಅಂತಾನೆ. ಈ ಕಡೆ ಕಾಶ್ಮೀರಿ ಜನರು ಅರ್ಜುನ್ ರಿಟರ್ನ್ ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ರವಿ, ವೆಬ್ಸೈಟ್ ಟ್ರ್ಯಾಕ್ ಮಾಡಿಸಿದ್ವಿ, 385 ಪ್ಲೇಸ್ ಅನ್ನ ತೋರಿಸ್ತಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅರ್ಜುನ್
ಕಾಶ್ಮೀರ ಕಿಲ್ಲರ್ಗೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಅವನ ಮೇಡಮ್ ಬಂದು, ಅರ್ಜುನ್ ನೀನು ಹೊಡೆದಿರೋ ಒಬ್ಬ ಕ್ರಿಮಿನಲ್ ಪಾಲಿಟಿಕ್ಸ್ ಅವನು ಡೆತ್ ಆಗಿದ್ದಾನೆ, ಇನ್ನು ನೀನು ಇಲ್ಲಿ ಇರಬೇಡ ಹೋಗು ಅಂತ ಹೇಳ್ತಾಳೆ. ಅರ್ಜುನ್ ಮ್ಯಾಮ್ 2 ನಿಮಿಷ ಅಂತ ಬಿಹಾರಿ ಕಿಲ್ಲರ್ಗೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಇದನ್ನ ನೋಡಿ ಹೆದರಿದ ಕಾಶ್ಮೀರಿ ಕಿಲ್ಲರ್ ಕೂಡ ಪೊಲೀಸ್ ಗನ್ ತಗೊಂಡು ತಾನೇ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಇದರಿಂದ ಅವನ ಮೇಡಮ್ ತಕ್ಷಣ ಅರ್ಜುನನ್ನ ಅರುಣಾಚಲ್ ಪ್ರದೇಶ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಈಗ ಪ್ರೆಸೆಂಟ್ ಅಲ್ಲಿ ಇದನ್ನೆಲ್ಲ ವರ್ಷಗೆ ಹೇಳ್ತಾನೆ. ಈಗ ನಾನು ಕೂಡ ಅವರ ವೆಬ್ಸೈಟ್ಗೆ ಸೇರ್ಬೇಕಂದ್ರೆ ನಾನು ಕೂಡ ಇಬ್ಬರನ್ನ ಕೊಂದು ಆ ವಿಡಿಯೋನ ಡಾರ್ಕ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತಾನೆ. ವರ್ಷ ಅದಕ್ಕೆ ಸಾಮಾನ್ಯ ಜನರನ್ನ ಯಾಕೆ ಕೊಲ್ಬೇಕು ಅಂತ ಕೇಳ್ತಾಳೆ. ಅರ್ಜುನ್ ನಾನು ಬ್ರೂಟಲ್ ಆಗಿ ಕೊಂದಿರುವ 2 ವ್ಯಕ್ತಿ ಕೂಡ ಕ್ರಿಮಿನಲ್ಸ್ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ವರ್ಷ ಬಂದು, ಸರ್ ಈ ವಿಡಿಯೋನ ನೋಡಿ, ಇವನೀಗ ಕೊಲೆ ಮಾಡಿರುವ ಪ್ಲೇಸ್ ಜೈಪುರ್ ಹಿಂದ್ಗಡೆ ಇರುವಂಥ ಬೆಟ್ಟ, ಅದಲ್ಲದೆ ಇವನು ಒಂದೇ ಮರ್ಡರ್ ವಿಡಿಯೋನ ವೆಬ್ಸೈಟ್ ಅಲ್ಲಿ ಹಾಕಿರೋದು ಅಂತಾಳೆ. ಅರ್ಜುನ್ ಹಾಗಾದ್ರೆ ಇನ್ನೊಂದು ಕೊಲೆ ನಿಯರಲ್ಲೇ ಮಾಡ್ತಾನೆ, ನಾವು ಅದನ್ನ ತಡಿಬೇಕು ಅಂತ ನೆಕ್ಸ್ಟ್ ಎಲ್ಲರೂ ಜೈಪುರ್ಗೆ ಬರ್ತಾರೆ. ಇದನ್ನ ಪೊಲೀಸ್ಗೆ ತೋರಿಸ್ತಾರೆ. ಜೈಪುರ್ ಪೊಲೀಸ್ ಇದನ್ನ ನೋಡಿ ಇವನು ಹಾಕಿರೋ ಡ್ರೆಸ್ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋ ಶರ್ಟ್ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಅರ್ಜುನ್ ಗೆಸ್ಟ್ ಹೌಸ್ ಅಲ್ಲಿ ಇರುವಾಗ ಬೃಂದ ಕೂಡ ಅಲ್ಲಿಗೆ ಬರ್ತಾಳೆ. ಅರ್ಜುನ್ಗೆ ಶಾಕ್ ಆಗುತ್ತೆ. ಬೃಂದ ನೀನು ಬಾ ಅಂದಿದ್ದಕ್ಕೆ ನಾನು ನಿನಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾಳೆ. ಈ ರಾತ್ರಿನೇ ನಾನು ರಿಟರ್ನ್ ಹೋಗ್ತೀನಿ ಅಂತಾಳೆ. ಅಲ್ಲದೆ ಅರ್ಜುನ್ ಫೋನಲ್ಲಿ ಮಾತಾಡ್ತಿರುವಾಗ ಬೃಂದ ಅರ್ಜುನ್ ಲ್ಯಾಪ್ಟಾಪ್ ಅಲ್ಲಿ ಏನೋ ಚೆಕ್ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಅಲ್ಲಿ ಅರ್ಜುನ್ ಎಲ್ಲ ಪೆಟ್ರೋಲ್ ಬಂಕ್ಗೂ ಹೋಗಿ ಚೆಕ್ ಮಾಡ್ತಿರುವಾಗ ಪೆಟ್ರೋಲ್ ಬಂಕಿಗೆ ಒಂದು ಬುಲೆರೋ ಗಾಡಿ ಬರುತ್ತೆ. ಅದೇ ಟೈಮ್ಗೆ ಆ ಗಾಡಿ ಮೇಲೆ ಲೈಟ್ ಬೀಳುತ್ತೆ. ಅವನ್ ಯಾರಂದ್ರೆ ಅರ್ಜುನ್ ಹುಡುಕ್ತಿರುವ ಕಿಲ್ಲರ್. ಆ ಕಿಲ್ಲರ್ ಅರ್ಜುನ್ ನೋಡಿ ಅಲ್ಲಿಂದ ಸ್ಪೀಡ್ ಆಗಿ ಹೋಗ್ತಾನೆ. ಅರ್ಜುನ್ ಕೂಡ ಅವನ ಹಿಂದೆನೆ ಹೋಗ್ತಾನೆ. ಕಿಲ್ಲರ್ ಹಾಗೆ ಸ್ಪೀಡ್ ಆಗಿ ಮುಂದೆ ಹೋಗ್ತಾನೆ. ಅರ್ಜುನ್ ಕೂಡ ಮುಂದೆ ಹೋದ್ರೆ ಅಲ್ಲಿ ಬ್ಯಾರಿಗೇಡ್ ಅಲ್ಲಿ ವರ್ಷ ಇರ್ತಾಳೆ. ಅರ್ಜುನ್ ಆ ಕಿಲ್ಲರ್ ಇಲ್ಲೇ ಇದ್ದಾನೆ ಅಂತ ಟಾರ್ಚ್ ಇಸ್ಕೊಂಡು ಹಾಗೆ ರೋಡ್ ಸೈಡ್ಗೆ ನೋಡಕ್ಕೆ ಒಳಗಡೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಆ ಕಿಲ್ಲರ್ ಕಾರ್ ಅಲ್ಲೇ ಇರುತ್ತೆ. ಹತ್ರ ಹೋಗಿ ನೋಡ್ತಾನೆ, ಅಲ್ಲಿ ಯಾರು ಇರೋದಿಲ್ಲ. ಆದ್ರೆ ಒಳಗಡೆ ಒಂದು ಹುಡುಗಿ ಇರ್ತಾಳೆ. ಅವಳನ್ನ ಕೊಲ್ಲೋದಕ್ಕೆ ಅಂತ ಕರ್ಕೊಂಡು ಬಂದಿರ್ತಾನೆ. ಅಷ್ಟರಲ್ಲಿ ಆ ಕಿಲ್ಲರ್ ಅರ್ಜುನ್ ಸೊಂಟದ ಭಾಗಕ್ಕೆ ಚಾಕು ಚುಚ್ಚಿಬಿಡ್ತಾನೆ. ಅರ್ಜುನ್ಗೆ ಗೊತ್ತು ಚಾಕು ಹಾಕಿದಾಗ ಆಗದಿರೋ ನೋವು ಚಾಕು ತೆಗೆಯುವಾಗ ಆಗುತ್ತೆ ಅಂತ. ಅದಕ್ಕೆ ಅರ್ಜುನ್ ಆ ಚಾಕುವನ್ನ ಆ ಕಿಲ್ಲರ್ಗೆ ತೆಗೆಯೋದಕ್ಕೆ ಬಿಡೋದಿಲ್ಲ. ಅವನಿಗೆ ಸಖತ್ತಾಗಿ ಹೊಡೆದು ಮಲಗಿಸ್ತಾನೆ. ನೆಕ್ಸ್ಟ್ ಆ ಹುಡುಗಿನ ಕರ್ಕೊಂಡು ಹೋಗೋಕೆ ಅಂತ ನೋಡ್ತಾನೆ. ಆ ಕಿಲ್ಲರ್ ಅಲ್ಲಿಂದ ಎದ್ದು ಹೋಗಿರ್ತಾನೆ. ಸಡನ್ ಆಗಿ ಬಂದು ಅರ್ಜುನ್ ಬಾಡಿಯಲ್ಲಿರುವಂತ ಚಾಕುವನ್ನ ತೆಗೆದು ಬಿಡ್ತಾನೆ. ಅರ್ಜುನ್ ಹಾಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾನೆ. ನೆಕ್ಸ್ಟ್ ಆ ಕಿಲ್ಲರ್ ಅವರನ್ನ ಕೂಡ ಬೊಲೆರಾದಲ್ಲಿ ಹಾಕೊಂಡು ಮರ್ಡರ್ ಮಾಡಕ್ಕೆ ಅಂತ ಹೋಗ್ತಾ ಇರ್ತಾನೆ. ಈ ಕಡೆ ಸಿಡ್ಗೆ ಡಾರ್ಕ್ ವೆಬ್ಸೈಟ್ ಲೀಡರ್ ಅರ್ಜುನ್ ಮಾಡಿರುವಂತ 2 ಬ್ರೂಟಲ್ ಕಿಲ್ಲಿಂಗ್ ವಿಡಿಯೋನ ನೋಡಿ ಅವನನ್ನ ಡಾರ್ಕ್ ವೆಬ್ಸೈಟ್ಗೆ ಮೆಂಬರ್ ಆಗಿ ಜಾಯಿನ್ ಮಾಡ್ಕೊಳ್ತಾನೆ. ಈ ಕಡೆ ಕಾರಲ್ಲಿ ಅರ್ಜುನ್ ಕೂಡ ಹೆಸರಾಗ್ತಾನೆ. ನೆಕ್ಸ್ಟ್ ಕಿಲ್ಲರ್ ಫಸ್ಟ್ ಮರ್ಡರ್ ಮಾಡಿರೋ ಪ್ಲೇಸ್ಗೆ ಬಂದಿರ್ತಾನೆ. ಅವಳನ್ನ ತಲೆ ಕೆಳಗಡೆ ಮಾಡಿ ಕೊಲ್ಬೇಕು ಅನ್ನೋಷ್ಟರಲ್ಲಿ ಅರ್ಜುನ್ ಆ ಕಿಲ್ಲರ್ನ ಕತ್ತಿಗೆ ಚಾಕು ಹಾಕ್ತಾನೆ. ಆ ಕಿಲ್ಲರ್ ಅನ್ನ ಅಲ್ಲೇ ಸಾಯಿಸ್ತಾನೆ. ಆ ಹುಡುಗಿ ಸೇಫ್ ಆಗ್ತಾಳೆ. ನೆಕ್ಸ್ಟ್ ವರ್ಷ ಮತ್ತೆ ಆಫೀಸರ್ ಬಂದು ಅರ್ಜುನ್ ಅನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ ಅರ್ಜುನ್ ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಅವನನ್ನ ಡಾರ್ಕ್ ವೆಬ್ಸೈಟ್ಗೆ ಮೆಂಬರ್ ಆಗಿ ಜಾಯಿನ್ ಮಾಡ್ಕೊಂಡಿರ್ತಾರೆ. ಅಲ್ಲದೆ ಪ್ರತಿ ವರ್ಷದಂತೆ ಇದೇ ತಿಂಗಳು ಎಲ್ಲ ಕಿಲ್ಲರ್ಸ್ ಮೀಟ್ ಮಾಡಬೇಕು ಅಂತ ಇರುತ್ತೆ. ನೆಕ್ಸ್ಟ್ ಅರ್ಜುನ್ ಇದನ್ನೆಲ್ಲ ತನ್ನ ಐಜಿಗೆ ಹೇಳ್ತಾನೆ. ಆದ್ರೆ ಸರಿ, ಈ ಗ್ರೂಪ್ಗೆ ನೀನ್ ಹೇಗ್ ಜಾಯಿನ್ ಆದೆ, ನೀನು ನಿನ್ನ ಪರ್ಸನಲ್ ರಿವೆಂಜ್ ಏನು ತಗೊಂಡಿಲ್ಲ ಅಂತ ಕೇಳ್ತಾನೆ. ಅರ್ಜುನ್ ಇಲ್ಲ ಸರ್, ಈ ರೀತಿ ಕಿಲ್ಲರ್ಸ್ ಭೂಮಿಲಿ ಇರಬಾರ್ದು ಅಂತಾನೆ. ಐಜಿ ಸರಿ, ನಾನು ನಿಂಗೆ ಒಬ್ಬ ಇನ್ಫಾರ್ಮರ್ನ ಕಳಿಸ್ತೀನಿ ಅಂತ ಹೇಳ್ತಾನೆ. ಈಗ ಪ್ರತಿ ವರ್ಷದಂತೆ ಆ ಸೈಕೋ ಕಿಲ್ಲರ್ಸ್ಗಳು ಒಂದು ಪ್ಲೇಸಲ್ಲಿ ಮೀಟ್ ಆಗ್ತಾ ಇರ್ತಾರೆ. ಆದ್ರೆ ಆ ಪ್ಲೇಸ್ ಅನ್ನ ಅರ್ಜುನ್ಗೆ ಹೇಳಿರೋದಿಲ್ಲ. ಅರ್ಜುನ್ ಎಜೆ ಎನ್ನುವಂತ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಆ ಗ್ರೂಪ್ಗೆ ಮೆಂಬರ್ ಆಗಿರ್ತಾನೆ. ಅರ್ಜುನ್ಗೆ ಅರುಣಾಚಲ್ ಬಾರ್ಡರ್ ಸ್ಟಾಪ್ಗೆ ಬರೋಕೆ ಹೇಳಿರ್ತಾರೆ. ನೆಕ್ಸ್ಟ್ ಐಜಿ ಬೃಂದಾಳನ್ನ ಕರ್ಕೊಂಡು ಬರ್ತಾನೆ. ಇವಳನ್ನ ನೋಡಿ ಅರ್ಜುನ್ಗೆ ಶಾಕ್ ಆಗುತ್ತೆ. ಐಜಿ ಅರ್ಜುನ್ಗೆ ಇವಳ ಬಗ್ಗೆ ಹೇಳ್ತಾನೆ. ನೆಕ್ಸ್ಟ್ ಅರ್ಜುನ್, ಈಗ ನಾವು ಎಲ್ಲರೂ ಬೇರೆ ಬೇರೆ ಅಪಾರ್ಟ್ಮೆಂಟ್ ಅಲ್ಲಿ ಇರಬೇಕು. ನನ್ನ ಅವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವ್ರ ಹಿಂದೆನೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಫಾಲೋ ಮಾಡಬೇಕು ಅಂತ ಹೇಳ್ತಾನೆ. ಅರ್ಜುನ್ ಬೃಂದಾಳ ಮೇಲೆ ಕೋಪ ಆಗಿರ್ತಾನೆ. ಬೃಂದಾ ಸಾರಿ ಕೇಳಿ, ನಿನ್ನೆ ನಾನು ಮ್ಯಾಟ್ರಿಮೋನಿಯಲ್ಲಿ ನೋಡಿಲ್ಲ. 4 ವರ್ಷದ ಹಿಂದೆ ರೋಡ್ ಅಲ್ಲಿ ನಮ್ಮ ಅಕ್ಕನನ್ನ ಯಾರೋ ರ್ಯಾಗಿಂಗ್ ಮಾಡಿದ್ರು. ಅಲ್ಲದೆ ಅಲ್ಲಿರುವಂತ ಎಲ್ಲ ಹುಡುಗಿಯರನ್ನ ರ್ಯಾಗಿಂಗ್ ಮಾಡ್ತಾ ಇದ್ರು. ಆಗ ನೀವು ಅವರಿಗೆ ಸಖತ್ತಾಗಿ ಹೊಡೆದಿದ್ರಿ. ಅವತ್ತೇ ನಾನು ಪೊಲೀಸ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅದಲ್ಲದೆ ನನ್ನ ಪೊಲೀಸ್ ಬ್ಯಾಚ್ಗೂ ಕೂಡ ನೀವು ಲೆಕ್ಚರ್ ಆಗಿ ಬಂದಿದ್ರಿ ಅಂತಾಳೆ. ನೆಕ್ಸ್ಟ್ ಅಪಾಯಿಂಟ್ ಆದ್ಮೇಲೆ ಪ್ರಪೋಸ್ ಮಾಡೋಣ ಅನ್ಕೊಂಡೆ. ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರನ್ನ ಮದುವೆ ಆಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನೇ ಮ್ಯಾಟ್ರಿಮೋನಿಯಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಿನ್ನ ಮೀಟ್ ಆದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅರ್ಜುನ್ ಕೂಡ ಕೂಲ್ ಆಗಿ ಇಬ್ರು ಅಲ್ಲೇ ಕಿಸ್ ಮಾಡಿ ತುಂಬಾನೇ ಕ್ಲೋಸ್ ಆಗ್ತಾರೆ. ನೆಕ್ಸ್ಟ್ ಅರ್ಜುನ್ ಬಾರ್ಡರ್ ಸ್ಟಾಪ್ಗೆ ಬರ್ತಾನೆ. ಅವನ ಮೊಬೈಲ್ ಮತ್ತೆ ಪರ್ಸ್ ಅನ್ನ ಅಲ್ಲೇ ಬಿಸಾಕಿ ಹೋಗ್ತಾನೆ. ಅವ್ರು ಹೇಳಿರುವಂತ ಸ್ಟಾಪ್ಗೆ ಬಂದು ನಿಲ್ತಾನೆ. ಅವನ ಹಿಂದೆನೆ ವರ್ಷ ಬೃಂದ ದಿವಾಕರ್ ಕೂಡ ಬಂದಿರ್ತಾರೆ. ಹಾಗೆ ಮರದ ಹಿಂದೆ ನೋಡ್ತಾ ಇರ್ತಾರೆ. ಆಗ 3 ಕಾರ್ ಬಂದು ಅರ್ಜುನನ್ನ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಈ 3 ಆ ಕಿಲ್ಲರ್ 3 ಕಾರುಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗೆ 3 ಕಾರುಗಳು ಒಂದೊಂದು ಕಡೆ ಹೋಗ್ತವೆ. ಬೃಂದ, ದಿವಾಕರ್ ಮತ್ತೆ ವರ್ಷ ಕೂಡ 3 ಕಾರಿಂದನೂ ಹೋಗ್ತಾರೆ. ದಿವಾಕರ್ ವರ್ಷ ಬೃಂದಗೆ ಕಾಲ್ ಮಾಡಿ ಇವರು ಒಂದು ಹಳೆ ಮನೆ ಹತ್ರ ಇದ್ದಾರೆ, ಆದ್ರೆ ಅಲ್ಲಿ ಅರ್ಜುನ್ ಇದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬೃಂದ ಕೂಡ ಇಲ್ಲಿ ಇದ್ದಾನೆ ಇಲ್ಲ ಅಂತ ಗೊತ್ತಿಲ್ಲ, ನೀವು ಸ್ಟೇಷನ್ಗೆ ಬನ್ನಿ, ನಮ್ಮ ಫೋರ್ಸ್ ಜೊತೆ ಬರೋಣ ಅಂತಾಳೆ. ಏನಂದ್ರೆ ಅರ್ಜುನ್ ಅನ್ನ ಅಲ್ಲಿ 3 ಕಾರ್ ಬಂದಾಗ ಅವನಿಗೆ ಮಾಸ್ಕ್ ಹಾಕ್ಸಿ ಹಿಂದ್ಗಡೆ ಕಾಡಲ್ಲಿ ಕರ್ಕೊಂಡು ಬಂದು ಫಾರೆಸ್ಟ್ ಒಳಗಡೆ ಕರ್ಕೊಂಡು ಬಂದಿರ್ತಾರೆ. ಆದ್ರೆ ಈ ವಿಷಯ ದಿವಾಕರ್ ಬೃಂದ ವರ್ಷಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಅರ್ಜುನನ್ನ ಒಂದು ಹಳೆ ಬಂಗ್ಲೆಗೆ ಕರ್ಕೊಂಡು ಬಂದಿರ್ತಾರೆ. ಇನ್ನು ಇವನೇ ಡಾರ್ಕ್ ವೆಬ್ ಲೀಡರ್ ಅಲ್ಪ. ಅರ್ಜುನ್ ಎಜೆ ಅಂತ ಡಾರ್ಕ್ ವೆಬ್ಸೈಟ್ ಅಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಾನೆ. ಅಲ್ಪ ಅರ್ಜುನ್ಗೆ ಎಜೆ ವೆಲ್ಕಮ್ ಟು ಡಾರ್ಕ್ ವೆಬ್, ಇದು ಬ್ರಿಟಿಷ್ ಓಲ್ಡ್ ಪ್ಯಾಲೇಸ್,
ಇಲ್ಲಿ ನಾವು ಪ್ರತಿ ವರ್ಷ ಇಂಡಿಯಾದ ಆಲ್ ಕಿಲ್ಲರ್ಸ್ ಅನ್ನ ಮೀಟಪ್ ಮಾಡ್ತೀವಿ ಅಂತಾನೆ. ಅರ್ಜುನ್ ಇಲ್ಲಿ ಏನ್ ಮ್ಯಾಟರ್ ಅಂತ ಕೇಳ್ತಾನೆ. ಅಲ್ಪ ವೇಟ್ ಯು ವಿಲ್ ಸೂನ್ ಅಂತ ಅವನಿಗೆ ರೂಮ್ಗೆ ಕಳಿಸ್ತಾನೆ. ನೆಕ್ಸ್ಟ್ ಅರ್ಜುನ್ ಒಳಗಡೆ ಹೋಗ್ತಾನೆ. ಅಲ್ಲಿ ವೈಟ್ ಸೂಟು ಬೂಟು ಇರುತ್ತೆ, ಅದನ್ನ ಹಾಕೊಂಡು ಬರ್ತಾನೆ. ಅಲ್ಪ ಅವನಿಗೆ ಪಕ್ಕ ಕ್ಲಾಸ್ ತರ ಇದೆಯಾ ಅಂತ ಹೇಳ್ತಾನೆ. ಅರ್ಜುನ್ ಹಾಗೆ ಅನ್ಕೊಂಡು ಜನ ಮೋಸ ಹೋಗಿದ್ದಾರೆ, ನಾನು ರಿಯಲ್ ಏನು ಅಂತ ಇಲ್ಲಿ ತೋರಿಸ್ತೀನಿ ಅಂತಾನೆ. ಏನಂದ್ರೆ ಈ ವರ್ಷ ಹೊಸದಾಗಿ 5 ಜನ ಕಿಲ್ಲರ್ಸ್ ಅನ್ನ ಡಾರ್ಕ್ ವೆಬ್ಗೆ ಮೆಂಬರ್ಸ್ ಆಗಿರ್ತಾರೆ. ಅವರನ್ನ ಮೀಟಪ್ ಪ್ಲೇಸ್ಗೆ ಕರ್ಕೊಂಡು ಬಂದಿರ್ತಾನೆ. ಅಲ್ಲಿ ಸುಮಾರು 150 ಜನ ಇಂಡಿಯಾದಲ್ಲಿರುವ ಡಾರ್ಕ್ ವೆಬ್ ಕಿಲ್ಲರ್ಸ್ ಬಂದಿರ್ತಾರೆ. ಪ್ರತಿಯೊಬ್ರು ಇದೇ ರೀತಿಯ ಬ್ರೂಟಲ್ ಕಿಲ್ ಮಾಡುವಂತರಾಗಿರ್ತಾರೆ. ಅಲ್ಲಿ ಯಾರ ಮೇಲಾದ್ರೂ ಡೌಟ್ ಬಂದ್ರೆ ಅಲ್ಲೇ ಬ್ರೂಟಲ್ ಆಗಿ ಸಾಯಿಸ್ತಾ ಇರ್ತಾರೆ. ಈಗ ಆ ನ್ಯೂ ಮೆಂಬರ್ಸ್ಗೆ ಅಲ್ಪ ಅಲ್ಲಿ ಕಟ್ಟಿರುವಂತ ಹಗ್ಗವನ್ನ ಕಟ್ ಮಾಡೋಕೆ ಹೇಳ್ತಾನೆ. ಹಾಗೆ 5 ಜನರು ಕೂಡ ಕಟ್ ಮಾಡ್ತಾರೆ. ಲೀಡರ್ ಅಲ್ಪ ಎಲ್ಲರಿಗೂ ವೆಲ್ಕಮ್ ಟು ಮೈ ಡಾರ್ಕ್ ವೆಬ್, ನೀವು ಯಾರಂತ ನಿಮ್ಗೆ ಗೊತ್ತು. ಈ ಕೆಲಸ ಮಾಡೋದಕ್ಕೆ ಒಬ್ಬೊಬ್ರಿಗೂ ಒಂದೊಂದು ರೀಸನ್ ಇದೆ. ಇದನ್ನೆಲ್ಲ ನಾವು ಯಾಕೆ ಮಾಡ್ತಿರೋದು ಅಂತಾನೆ. ಅಲ್ಲಿನ ಎಲ್ಲ ಜನರು ಫ್ರೀಡಮ್ ಜಸ್ಟಿಸ್ ಅಂತ ಕೂಗ್ತಾರೆ. ಇನ್ನು ಇವಳು ACP ಧನ್ಯ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಅವಾರ್ಡ್ ಕೊಡ್ತಿರೋದು ಇವಳಿಗೆ. ಇವರನ್ನ ಕಂಡು ಹಿಡಿಯೋದಕ್ಕೆ ಅಂತ ಬಂದು ಸಿಕ್ಬಿದ್ದು ಅವಳನ್ನ ಅಲ್ಲಿ ಕಟ್ಟಿ ಹಾಕಿರ್ತಾರೆ. ಈಗ ಈ 5 ಜನ ಕಟ್ ಮಾಡಿರುವಂತ ಹಗ್ಗ ಕೊನೆಗೆ ಕಟ್ ಆಗಿ ಅವಳ ಇಡೀ ಬಾಡಿ ಪಾರ್ಟ್ ಕಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಎಲ್ಲರೂ ಎಣ್ಣೆ ಅಂತ ಎಂಜಾಯ್ ಮಾಡ್ತಾ ಇರ್ತಾರೆ. ಆ 5 ಜನರಲ್ಲಿ ಒಂದು ಲೇಡಿ ಅರ್ಜುನ್ಗೆ ರೂಮ್ಗೆ ಹೋಗಿ ಸೆಕ್ಸ್ ಮಾಡೋಣ ಅಂತಾಳೆ. ಅರ್ಜುನ್ ನಾನು ಕಮಿಟೆಡ್ ಅಂತಾನೆ. ಅವಳನ್ನ ಅವಾಯ್ಡ್ ಮಾಡಿ ಹೋಗ್ತಾನೆ. ನೆಕ್ಸ್ಟ್ ಅರ್ಜುನ್ ಹಾಗೆ ಆ ಪ್ಲೇಸ್ ಅನ್ನ ನೋಡ್ತಾ ಅಲ್ಲಿರುವಂತ ಒಂದು ಅಂಡರ್ ಗ್ರೌಂಡ್ ಗೆ ಹೋಗ್ತಾನೆ. ಅಲ್ಲಿ ಇವನ್ ತರನೇ ಬಂದಿರುವಂತ ಆಫೀಸರ್ಸ್ CBI ಅಲ್ಲೇ ಇರ್ತಾರೆ. ಅವರನ್ನ ಸೆಲ್ ಅಲ್ಲಿ ಹಾಕಿರ್ತಾರೆ. ಹೀಗೆ ಪ್ರತಿಯೊಬ್ಬರನ್ನ ಬ್ರೂಟಲ್ ಆಗಿ ಕೊಲೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅರ್ಜುನ್ ಕಂಪ್ಯೂಟರ್ ಸಿಸ್ಟಮ್ ರೂಮ್ಗೆ ಹೋಗಿ ಕಾಲ್ ಮಾಡಕ್ಕೆ ನೋಡ್ತಾನೆ, ಸರ್ವರ್ ಇರೋದಿಲ್ಲ. ಈ ಕಡೆ ದಿವಾಕರ್ ಬೃಂದ ವರ್ಷ 3 ಪೊಲೀಸ್ ಫೋರ್ಸ್ ಜೊತೆ ಬಂದು ಆ 3 ಕಾರ್ ಇರುವಂತ ಪ್ಲೇಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅಲ್ಲಿ ಅರ್ಜುನ್ ಇರೋದಿಲ್ಲ. ಏನಂದ್ರೆ ಈ ಹಿಂದೆನೆ ಅರ್ಜುನ್ ಅನ್ನ ಬೇರೆ ಪ್ಲೇಸ್ಗೆ ಕರ್ಕೊಂಡು ಬಂದಿರ್ತಾರೆ. ಇದೇ ಟೈಮ್ ಅಲ್ಲಿ ದಿವಾಕರ್ ಕೂಡ ಮಿಸ್ಸಿಂಗ್ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಲ್ಪ ಎಲ್ಲ ಸಿಟಿಗೆ ಮೆಂಬರ್ಸ್ಗೆ ಒಂದು ಬ್ರೂಟಲ್ ಕೊಲೆ ಬಗ್ಗೆ ಡೆಮೋ ತೋರಿಸ್ತಾ ಇರ್ತಾನೆ. ಹೀಗೆ ಒಬ್ಬ ಆಫೀಸರ್ ನ ಮಲಗಿಸಿ ಮಿಷನ್ ಅಲ್ಲಿ ರಿಮೋಟ್ ಪ್ರಕಾರ ಗೇಮ್ ಮಾಡಿಸ್ತಾ ಇರ್ತಾನೆ. ಅದೇ ಟೈಮ್ಗೆ ಅವರ ಪ್ಲೇಸ್ನ ಕಿಚನ್ ಹೌಸ್ ಬ್ಲಾಸ್ಟ್ ಆಗಿಬಿಡುತ್ತೆ. ಏನಂದ್ರೆ ಅರ್ಜುನ್ ಈ ಹಿಂದೆ ಗ್ಯಾಸ್ ಲೀಕ್ ಮಾಡಿ ಟೈಮ್ ಸೆಟ್ ಮಾಡಿ ಬಂದಿರ್ತಾನೆ. ನೆಕ್ಸ್ಟ್ ಈ ಕಡೆ ಬೃಂದ ಅವಳ ಆಫೀಸರ್ಗೆ ಕಾಲ್ ಮಾಡಿ, ಸರ್ ಅರ್ಜುನ್ ಆ 3 ಪ್ಲೇಸಲ್ಲಿ ಇಲ್ಲ, ನಾವು ಬೇರೆ ಕಡೆ ಎಲ್ಲಾದರೂ ಹುಡುಕ್ತೀವಿ ಅಂತಾಳೆ. ಅದಕ್ಕೆ ಆಫೀಸರ್ ಇಲ್ಲ, ಅದು ಡೇಂಜರಸ್ ಗ್ಯಾಂಗ್, ಅದು ಸೇಫ್ ಅಲ್ಲ, ನೀನು ಸ್ಟೇಷನ್ ಒಳಗಡೆ ಇರು ಅಂತಾನೆ. ಬೃಂದ ವರ್ಷಕ್ಕೆ ನಾನು ಹೋಗ್ತೀನಿ, ನೀನು ಬಂದ್ರೆ ಬಾ ಅಂತ ಹೋಗ್ತಾಳೆ. ನೆಕ್ಸ್ಟ್ ಈ ಕಡೆ ಅಲ್ಫಾ ಇಲ್ಲಿವರೆಗೂ ಈ ಥರ ಯಾವತ್ತೂ ಆಗಿಲ್ಲ, ಆದರೆ ಈ ವರ್ಷ ನ್ಯೂ ಮೆಂಬರ್ಸನ್ನು ಪಿಕ್ ಮಾಡುವಾಗ ಮಾಡೋ ಮಿಸ್ ಕ್ಯಾಪ್ಚರ್ ಇದಕ್ಕೆಲ್ಲ ಕಾರಣ ಅಂತಾನೆ. ಈ ವರ್ಷದ ಆ 5 ಜನ ನ್ಯೂ ಮೆಂಬರ್ಸ್ಗಳನ್ನ ರಿಂಗ್ ಒಳಗಡೆ ಬರೋಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಆ 5 ಜನ ಬರ್ತಾರೆ. ಅಲ್ಫಾ ಈ 5 ಜನರಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ. ಎಲ್ಲ ಕಿಲ್ಲರ್ಸು ಫ್ಯಾಷನ್ಗೆ ಕೊಲೆ ಮಾಡ್ತಾರೆ, ಆದರೆ ಪೊಲೀಸ್ ಆಗಲ್ಲ. ಸರಿ, ಈಗ ಈ 5 ಜನರ ಫೈಟ್ ಬೀಳುತ್ತೆ. 5 ಜನರಲ್ಲಿ ಯಾರು ಕೊನೆಗೆ ಉಳಿತಾರೆ ಅವನೇ ನಿಜವಾದ ಕಿಲ್ಲರ್, ಪೊಲೀಸ್ ಆದವನು ಸಾಯ್ತಾನೆ ಅಂತ ಹೇಳ್ತಾನೆ. ಅವರೆಲ್ಲರಿಗೂ ವೆಪನ್ಸ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ 5 ಜನರ ಫೈಟ್ ಸ್ಟಾರ್ಟ್ ಆಗುತ್ತೆ. ಅರ್ಜುನ್ ಯಾವುದೇ ವೆಪನ್ ಅನ್ನ ತಗೊಳ್ದಿಲ್ಲ. ಈ ಕಡೆ ಬೃಂದ ವರ್ಷಗೆ ಅರ್ಜುನ್ ಅಷ್ಟು ಕಿಲ್ಲರ್ಸ್ ನಡುವೆ ಹೇಗಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಅರ್ಜುನ್ ಆ ಕಿಲ್ಲರ್ಗಿಂತ ಸೈಕೋ ಕಿಲ್ಲರ್ ಅಂತಾಳೆ. ಈ ಕಡೆ ಈ 5 ಜನರ ಫೈಟ್ ಆಗ್ತಾ ಇರುತ್ತೆ. ಅದರಲ್ಲಿ ಅರ್ಜುನ್ ಒಬ್ಬನನ್ನ ಬ್ರೂಟಲ್ ಆಗಿ ಕೊಲ್ತಾನೆ. ಆ ಲೇಡಿ ಕೂಡ ಇಬ್ಬರನ್ನ ಕೊಲ್ತಾಳೆ. ನೆಕ್ಸ್ಟ್ ಅರ್ಜುನ್ ಮತ್ತೆ ಆ ಲೇಡಿ ಮಧ್ಯೆ ಫೈಟ್ ಇರುತ್ತೆ. ಅವಾಗ ಇವನನ್ನ ಸೆಕ್ಸ್ ಮಾಡೋದಕ್ಕೆ ಕರೆದಿದ್ಲು. ಅರ್ಜುನ್ ಅವಳಿಗೆ ಯು ವಾಂಟ್ ಮೀ ಬಾ ಅಂತಾನೆ. ನೆಕ್ಸ್ಟ್ ಹಾಗೆ ಫೈಟ್ ಮಾಡ್ತಾರೆ. ಆ ಲೇಡಿ ಅವನಿಗೆ ರಕ್ತ ಬರೋ ಹಾಗೆ ಹೊಡಿತಾಳೆ. ಕೊನೆಗೆ ಅರ್ಜುನ್ ಅವಳ ಎದೆಗೆ ಚಾಕುವನ್ನು ಚುಚ್ಚಿ ಕೊಲ್ತಾನೆ. ಕೊನೆಗೂ ಅರ್ಜುನ್ ಗೆಲ್ತಾನೆ. ನೆಕ್ಸ್ಟ್ ಅಲ್ಫಾ ಸೂಪರ್, ಈ ತರ ಒಬ್ಬ ಟ್ರೈನಿಂಗ್ ಆಫೀಸರ್ ಮಾತ್ರ ಹೊಡೆಯೋಕೆ ಸಾಧ್ಯ ಅಂತಾನೆ. ಅರ್ಜುನ್ ನನ್ನ ಪೊಲೀಸ್ ಅನ್ಕೊಂಡಿದ್ಯಾ, ನಿಂಗೆ ಫ್ರೀಡಮ್ ಬೇಕು, ಐ ವಾಂಟ್ ಮೋರ್ ಬ್ಲಡ್ ಅಂತಾನೆ. ಅದಕ್ಕೆ ಅಲ್ಫಾ ಸರಿ ಲಾಸ್ಟ್ ಒಬ್ಬ ವ್ಯಕ್ತಿಯನ್ನ ಸಾಯಿಸು ಅಂತ ದಿವಾಕರ್ ಅನ್ನ ತೋರಿಸ್ತಾನೆ. ಏನಂದ್ರೆ ಈ ಹಿಂದೆ ಅರ್ಜುನನ್ನ ಹುಡ್ಕೊಂಡು ಹೋಗುವಾಗ ದಿವಾಕರ್ ಮಿಸ್ಸಿಂಗ್ ಆಗಿರ್ತಾನೆ. ಅವನನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಇವನನ್ನ ನೋಡಿ ಅರ್ಜುನ್ಗೆ ಶಾಕ್ ಆಗುತ್ತೆ. ಅಲ್ಫಾ ದಿವಾಕರ್ಗೆ ಇವನು ನಿಂಗೆ ಗೊತ್ತಾ ಅಂತ ಕೇಳ್ತಾನೆ. ದಿವಾಕರ್ ಹೌದು, ಹಿ ಇಸ್ ಮೈ ಬಾಸ್ ಅಂತಾನೆ. ಅಲ್ಫಾ ಹೌದಾ, ನಿನ್ನ ಬಾಸ್ ಆಗಿರ್ಬೋದು ಇಲ್ಲ ಆಗದೆ ಇರ್ಬೋದು ಅಂತಾನೆ. ಅರ್ಜುನ್ಗೆ ಏಜೆ ನಿನ್ನ ಅವನನ್ನ ಕೊಂದ್ರೆ ನಿನ್ನ ಪೊಲೀಸ್ ಅಲ್ಲ ಅಂತ ನಾನು ಒಪ್ಕೊಳ್ತೀನಿ ಅಂತಾನೆ. ನೆಕ್ಸ್ಟ್ ದಿವಾಕರ್ ಅರ್ಜುನ್ ಮೇಲೆ ಚಾಕು ತಗೊಂಡು ಅಟ್ಯಾಕ್ ಮಾಡ್ತಾನೆ. ದಿವಾಕರ್ ಸರ್ ನನ್ನ ಕೊಂದ್ಬಿಡಿ, ಇಬ್ರು ಸಾಯ್ತೀವಿ ಅಂತಾನೆ. ಅರ್ಜುನ್ ಇಲ್ಲ, ನೀನು ಫೈಟ್ ನಿಲ್ಲಿಸ್ಬೇಡ, ಫೈಟ್ ಮಾಡ್ತಾ ಇರೋ ಅಂತಾನೆ. ಹಾಗೆ ಅರ್ಜುನ್ ಅವನಿಗೆ ಚುಚ್ಚೋ ತರ ಡೌ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಆಲ್ಫಾ ಏಜೆ ಸ್ಟಾಪ್ ಮಾಡು, ನೀನು ಪೊಲೀಸ್ ಅಲ್ಲ, ಇವನೇ ಪೊಲೀಸ್, ಇವನ ರೂಮಲ್ಲಿ ಪೊಲೀಸ್ ಸರ್ವರ್ ಕಾರ್ಡ್ ಸಿಕ್ಕಿದೆ ಅಂತಾನೆ. ಏನಂದ್ರೆ ಈ ಹಿಂದೆ ಅರ್ಜುನ್ ಅವನ ರೂಮಲ್ಲಿ ಆ ಕಾರ್ಡನ್ನ ಬಿಸಾಕಿ ಬಂದಿರ್ತಾನೆ. ನೆಕ್ಸ್ಟ್ ಆಲ್ಫಾ ಅವನ ಕಡೆಯವನಿಗೆ ದಿವಾಕರನ್ನ ಕೊಲ್ಲೋಕೆ ಹೇಳ್ತಾನೆ. ಅರ್ಜುನ್ ನಿಲ್ಲೋ, ಏನಿದು, ನಾವು ಕಿಲ್ಲರ್ಸ್, ನಾವು ಬೇರೆಯವರನ್ನ ಕಿಲ್ ಮಾಡಬೇಕು, ನಮ್ಮವರನ್ನ ನಾವೇ ಸಾಯಿಸಬಾರ್ದು. ನೀವು ಯಾರೋ ಈ ಪೊಲೀಸ್ ಫೇಕ್ ನೇಮ್ ಅಲ್ಲಿ 2 ಮರ್ಡರ್ ವಿಡಿಯೋ ಮಾಡಿ ಬಿಟ್ಟಿದ್ದಕ್ಕೆ ವೆರಿಫೈ ಮಾಡ್ದೇನೆ ಮೆಂಬರ್ ಆಗಿ ಜಾಯ್ನ್ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನ ನಂಬ್ಕೊಂಡು ನಾನು ಬಂದಿದ್ದೀನಿ. ಇವನ್ ತರ ನಮ್ಮಲ್ಲಿ ಇನ್ನೊಬ್ಬ ಇಲ್ಲ ಅಂತ ಏನು ಗ್ಯಾರಂಟಿ ಅಂತಾನೆ. ನನಗೆ 1 ಅವರ್ ಟೈಮ್ ಕೊಡು, ಇವನ ಹತ್ರ ಏನು ಇನ್ಫಾರ್ಮೇಶನ್ ಇದೆ ಎಲ್ಲ ತಿಳ್ಕೊಂತೀನಿ ಅಂತಾನೆ. ಹಾಗೆ ದಿವಾಕರ್ ಶೋಲ್ಡರ್ನ ತಿರುಗಿ ಬೀಳಿಸ್ತಾನೆ. ಅಲ್ಪ ಹ್ಯಾಪಿಯಾಗಿ ಸರಿ ನಿಂಗೆ 1 ಅವರ್ ಟೈಮ್ ಕೊಡ್ತೀನಿ ಅಂತಾನೆ. ಈ ಕಡೆ ಬೃಂದ ಅರ್ಜುನನ್ನ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ನೆಕ್ಸ್ಟ್ ಅರ್ಜುನ್ ದಿವಾಕರ್ಗೆ ನೋಡು, ಈಗ 1 ಅವರ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೀವು ಈ ಎಲ್ಲ ವಿಕ್ಟಿಮ್ಸ್ ಅನ್ನ ಕರ್ಕೊಂಡು ಕಾಡಲ್ಲಿ ಹೋಗು ಅಂತಾನೆ. ದಿವಾಕರ್ ಸರ್ ಹೇಗೆ 150 ಜನ ಇದ್ದಾರೆ ಅಂತಾನೆ. ಅರ್ಜುನ್ 150 ಇದ್ರು
ಕಾರಿಡಾರ್ ಅಲ್ಲಿ ಒಬ್ಬೊಬ್ರು ಬರೋಕೆ ಮಾತ್ರ ಸಾಧ್ಯ. ನೀನು ಹೊರಗಡೆ ಕಳಿಸೋ ಜವಾಬ್ದಾರಿ ನಂದು. ನನ್ನ ಬಗ್ಗೆ ಚಿಂತೆ ಬೇಡ, ನೋಡೋಣ ನಾನು ಎಷ್ಟು ಸ್ಕೋರ್ ಹೊಡಿತೀನಿ ಅಂತಾನೆ. ನೆಕ್ಸ್ಟ್ ಅರ್ಜುನ್ ಆಲ್ಫಾಗೆ ಇವನು ದಿವಾಕರ್ ಕರ್ನಾಟಕ ಪೊಲೀಸ್ HIT ಎನ್ನುವಂತ ಟೀಮ್ ಅಂತಾನೆ. ನೆಕ್ಸ್ಟ್ ಆಲ್ಫಾ ಈಗ ಕೊನೆಯದಾಗಿ ನೀವು ಬ್ರೂಟಲ್ ಕಿಲ್ಲಿಂಗ್ ಆಕ್ಟ್ ಅಂತ ಒಂದು ಸಣ್ಣ ಮಗುವನ್ನ ಎತ್ತಿ ತೋರಿಸ್ತಾನೆ. ಈ ಮಗುವನ್ನ ಕೊಲ್ಲಕ್ಕೆ ಒಬ್ಬ ಬರ್ತಾನೆ. ಈ ಕಡೆ ವರ್ಷ ಮತ್ತೆ ಬೃಂದ ಕಾಡಲ್ಲಿ ಸುತ್ತ ನೋಡ್ತಿರುವಾಗ 150 ಮೀಟರ್ಸ್ ಅಲ್ಲಿ ರೇಡಿಯೋ ಸೌಂಡ್ ಕೇಳುತ್ತೆ. ಅದನ್ನ ಹಿಡ್ಕೊಂಡೋಗಿ ನೋಡಿದ್ರೆ ಅರ್ಜುನ್ ತನ್ನ ಹದ್ದಿಗೆ ರೇಡಿಯೋ ಸರ್ವರ್ ಫಿಕ್ಸ್ ಮಾಡಿಸಿರ್ತಾನೆ. ಅವನ ಹದ್ದು ಅವರನ್ನ ಅರ್ಜುನ್ ಇರುವಂತ ಪ್ಲೇಸ್ಗೆ ಕರ್ಕೊಂಡು ಬರುತ್ತೆ. ಈ ಕಡೆ ಆ ಮಗುವನ್ನ ಒಬ್ಬ ವ್ಯಕ್ತಿ ಕೊಲ್ಲಕ್ಕೆ ಅಂತ ಬರ್ತಾನೆ. ಈ ಹಿಂದೆ ಒಂದು ಹೆಂಗಸು ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್ ನನ್ನ 4 ತಿಂಗಳ ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಹೇಗಾದ್ರೂ ಮಾಡಿ ತಂದು ಕೊಡಿ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದಿರ್ತಾಳೆ. ಅಲ್ಲೇ ಇರುವಂತ ಅರ್ಜುನ್ ಕೂಡ ಅಮ್ಮ ನಾನು ನಿಮ್ಗೆ ಮಗುವನ್ನ ತಂದು ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಅದೇ ಮಗು ಇಲ್ಲಿರುತ್ತೆ. ಅದನ್ನ ನೆನಪು ಮಾಡ್ಕೊಂಡು ಆ ಮಗುವನ್ನ ಕೊಲ್ತಿರುವ ಕಿಲ್ಲರ್ ತಲೆಯನ್ನ ಕತ್ತರಿಸಿ ಮಗುವನ್ನ ಸೇವ್ ಮಾಡ್ತಾನೆ. ದಿವಾಕರ್ ನೀನು ಇಲ್ಲಿಂದ ಹೋಗೋಕೆ ರೆಡಿ ಆಗು ಅಂತಾನೆ. ಅರ್ಜುನ್ ಕೂಡ ಒಬ್ಬ ಸೈಕೋ ಕಿಲ್ಲರ್ ಆಗ್ತಾನೆ. ಅವನ ಎದುರಿಗೆ ಬರ್ತಿರುವ ಎಲ್ಲ ಕಿಲ್ಲರ್ಸ್ ಅನ್ನ ಕತ್ತಿಯಲ್ಲಿ ಕತ್ತರಿಸ್ತಾ ಇರ್ತಾನೆ. ಕಾರಿಡಾರ್ ಅಲ್ಲಿ ಬ್ರೂಟಲ್ ಆಗಿ ಸಾಯಿಸ್ತಾನೆ. ಆದ್ರೆ ಕಿಲ್ಲರ್ಸ್ ಮಾತ್ರ ಸುಮ್ಮನೆ ಬರ್ತಾ ಇರ್ತಾರೆ. ಅರ್ಜುನ್ ಒಬ್ಬನೇ ಕ್ರೂರವಾಗಿ ಕೊಲ್ತಾ ಇರ್ತಾನೆ. ಈ ಕಡೆ ಆಲ್ಫಾ ಟೀಮ್ ಗನ್ ತಗೊಂಡು ರೆಡಿ ಆಗ್ತಾರೆ. ಅರ್ಜುನ್ ಕಿಲ್ಲರ್ಸ್ ಅನ್ನ ಕೊಲೆ ಮಾಡ್ತಿರೋದು ನೋಡಿ ವಿಕ್ಟಿಮ್ಸ್ ಮತ್ತೆ ದಿವಾಕರ್ ಫುಲ್ ಎದುರಿ ನೋಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಒಬ್ಬ ಕಿಲ್ಲರ್ ಅರ್ಜುನ್ಗೆ ಚಾಕುವಿನಿಂದ ಚುಚ್ಚು ಬಿಡ್ತಾನೆ. ಅದಲ್ಲದೆ ಫುಲ್ ಸುಸ್ತಾಗಿ ಬಿಡ್ತಾನೆ. ಅದರಲ್ಲೇ ಬಿಡೋದಿಲ್ಲ, ಫೈಟ್ ಮಾಡ್ತಾ ಇರ್ತಾನೆ. ಫುಲ್ ಸೈಕೋ ಕಿಲ್ಲರ್ ಆಗಿ ಆಡ್ತಾ ಇರ್ತಾನೆ. ನೆಕ್ಸ್ಟ್ ಅರ್ಜುನ್ ಅವರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬರ್ತಾನೆ. ಅಷ್ಟರಲ್ಲಿ ಆಲ್ಫಾ ಕಡೆಯವರು ಗನ್ ಇಂದ ಶೂಟ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಆಲ್ಫಾ ಬಂದು ಅರ್ಜುನ್ ಬಾಡಿಗೆ ಫುಲ್ ಚಾಕುವಿನಿಂದ ಅಟ್ಯಾಕ್ ಮಾಡ್ತಾನೆ. ಅರ್ಜುನ್ ದಿವಾಕರ್ಗೆ ಅವರೆಲ್ಲ ಕರ್ಕೊಂಡು ಹೋಗು ಅಂತಾನೆ. ನೆಕ್ಸ್ಟ್ ಆಲ್ಫಾ ಕಡೆಯವನು ಕತ್ತಿ ತಗೊಂಡು ಅರ್ಜುನ್ ಕೊಲ್ಲೋಕೆ ರೆಡಿ ಆಗ್ತಾನೆ. ಆದ್ರೂ ಅರ್ಜುನ್ ಭಯ ಪಡದೆ ಮೀಸಿನ ತಿರುಗ್ತಾ ಇರ್ತಾನೆ. ಅದೇ ಟೈಮ್ಗೆ ಹಿಟ್ ಪಾರ್ಟ್ 2 ಸಿನಿಮಾ ಹೀರೋ ಎಂಟ್ರಿ ಆಗ್ತಾನೆ. ಡಬಲ್ ಬ್ಯಾರಲ್ ಗನ್ ತಂದು ಎಲ್ಲರನ್ನ ಶೂಟ್ ಮಾಡ್ತಾ ಹೋಗ್ತಾನೆ. ಅರ್ಜುನ್ ಕೂಡ ಎಲ್ಲರನ್ನ ಕತ್ತರಿಸ್ತಾ ಇರ್ತಾನೆ. ಅದೇ ಟೈಮ್ಗೆ ವರ್ಷ ಮತ್ತೆ ಬೃಂದಾಳ ಟೀಮ್ ಕೂಡ ಬರುತ್ತೆ. ಇದನ್ನ ನೋಡಿದ ಆಲ್ಫಾ ಓಡಿ ಹೋಗ್ತಾನೆ. ಹಾಗೆ ಆಲ್ಫಾ ಫಸ್ಟ್ ತನ್ನ ಸೈಬರ್ ಇನ್ಫಾರ್ಮೇಶನ್ ಎಲ್ಲ ಹಾಳು ಮಾಡ್ತಾನೆ. ನೆಕ್ಸ್ಟ್ ಆಲ್ಫಾ ಮತ್ತೆ ಅರ್ಜುನ್ ಫೈಟ್ ಗೆ ಬೀಳ್ತಾರೆ. ಇಬ್ರು ಸಖತ್ತಾಗಿ ಫೈಟ್ ಮಾಡ್ತಾರೆ. ಹಾಗೆ ಕೆಳಗಡೆ ಕಾರ್ ಮೇಲೆ ಬಿದ್ಬಿಡ್ತಾರೆ. ಬೃಂದ ಅಲ್ಲಿಗೆ ಬರ್ತಾಳೆ. ಅದೇ ಟೈಮ್ಗೆ ಆಲ್ಫಾ ಅವಳ ಕತ್ತಿಗೆ ಚಾಕು ಇಟ್ಟಿರ್ತಾನೆ. ಅರ್ಜುನ್ ಬೃಂದಾಳಿಗೆ ಒಳ್ಳೆ ದಿನ ಬರುತ್ತೆ, ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ತಾನೆ, ಈಗ ಮಾಡು ಅಂತಾನೆ. ಬೃಂದ ಪ್ರಪೋಸ್ ಮಾಡಕ್ಕೆ ಅಂತ ಕೂತ್ ಬಿಡ್ತಾಳೆ. ಅರ್ಜುನ್ ಆಲ್ಫಾ ಶೋಲ್ಡರ್ಗೆ ಶೂಟ್ ಮಾಡ್ತಾನೆ. ಆಲ್ಫಾ ಅರ್ಜುನ್ಗೆ ಸಾಯುವನಿಗೆ ಕಣ್ಣಲ್ಲಿ ಭಯ ಇರಬೇಕು, ಇಲ್ಲ ನೋವು ಇರಬೇಕು, ಅದ್ರ ನಂಗೆ ಯಾವ್ದು ಇಲ್ಲ ಅಂತ ನಗ್ತಾ ಇರ್ತಾನೆ. ಅರ್ಜುನ್ ಜೈಪುರಲ್ಲಿ ನಿನ್ನ ತಮ್ಮನನ್ನ ಸಾಯಿಸಿದ್ದು ನಾನೇ ಅಂತಾನೆ. ಆಲ್ಫಾ ಕಣ್ಣಲ್ಲಿ ಅವನ ತಮ್ಮನ ನೋವು ಕಾಣಿಸುತ್ತೆ. ಅರ್ಜುನ್ ಅವನನ್ನ ಶೂಟ್ ಮಾಡಿ ಬಿಸಾಕ್ತಾನೆ. ಇನ್ನು ನೆಕ್ಸ್ಟ್ ಅಲ್ಲಿ ಈ ಕಿಲ್ಲರ್ಸ್ ಸೇಲ್ ಮಾಡ್ತಿರುವಂತ ಆರ್ಗಾನ್ಸ್ ಎಲ್ಲಿ ಹೋಗ್ತಿದೆ ಅಂತ ನೋಡಿದ್ರೆ ಸ್ಯಾಮ್ಯುಲ್ ಎಂಬ ವ್ಯಕ್ತಿ ಈ CTK ವೆಬ್ ಅವರ ಜೊತೆ ಮಿಕ್ಸಪ್ ಆಗಿ ಕೋಟ್ಯಾಂತರ ದುಡ್ಡು ಮಾಡ್ತಾ ಇರ್ತಾನೆ. ಈ ಆರ್ಗನ್ಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತ ಹೋದ DSP ಧನ್ಯ ಕೂಡ ಅರ್ಜುನ್ ಮುಂದೆನೆ ಸತ್ತಿರ್ತಾಳೆ. ಆದ್ರೆ ಧನ್ಯಗೆ CTK ಅನ್ನೋ ಟೀಮ್ ಇದೆ ಅಂತ ಗೊತ್ತಿರೋದಿಲ್ಲ. ಸೊ ಅರ್ಜುನ್ ಈ ಮಿಷನ್ ಅಲ್ಲಿ ನಾವು ಇನ್ವಾಲ್ವ್ ಆಗಿಲ್ಲ, ಇದೆಲ್ಲ ಬ್ರೇವ್ ಧನ್ಯಳಿಗೆ ಸೇರ್ಬೇಕು ಅಂತಾನೆ. ಅದಲ್ಲದೆ ಈ ಆರ್ಗನ್ ಡೀಲ್ ಮಾಡೋ ಸ್ಯಾಮ್ಯುಲ್ ಎಂಬ ವ್ಯಕ್ತಿ ಜೈಲಲ್ಲಿ ಆರಾಮಾಗಿ ಇರ್ತಾನೆ. ಈಗ ಸಿನಿಮಾದ ಪ್ರೆಸೆಂಟ್ ಅಲ್ಲಿ SP ಧನ್ಯಳಿಗೆ ಬೋಸ್ ಬ್ರೇವ್ ಅವಾರ್ಡ್ ಅನ್ನ ಕೊಡ್ತಾರೆ. ಅದೇ ರೀತಿ ಅರ್ಜುನ್ ಪ್ಲಾನ್ ಪ್ರಕಾರ ಅರ್ಜುನ್ ಜೈಲ್ ಒಳಗಡೆ ಹೋಗ್ತಾನೆ. ಈಗ ಜೈಲಲ್ಲಿ ಅರ್ಜುನ್ ಎದುರಿಗೆ ಕೂತಿರುವವನೇ ಸ್ಯಾಮ್ಯುಯಲ್. ಅರ್ಜುನ್ ಅವನನ್ನ ಕೂಡ ಕತ್ತಿಗೆ ಚಾಕು ಹಾಕಿ ಸಾಯಿಸ್ತಾನೆ. ಸಿನಿಮಾದ ಕೊನೆಗೆ ಈ CTK ಎಂಬ ಡಾರ್ಕ್ ವೆಬ್ ಮತ್ತೆ 155 ಜನರನ್ನ ಕೊಂದ ಬ್ರೇವ್ ಅವಾರ್ಡ್ ಧನ್ಯಳಿಗೆ ಸಿಗುತ್ತೆ. ಆದ್ರೆ ಇದೆಲ್ಲ ಅರ್ಜುನ್ ಮಾಡಿರ್ತಾನೆ. ಸಿನಿಮಾದ ಕೊನೆಯಲ್ಲಿ ಮತ್ತೆ ಕಾರ್ತಿಕ್ ಪೊಲೀಸ್ ಆಗಿ ಎಂಟ್ರಿ ಕೊಡ್ತಾನೆ. ದ 4th ಕೇಸ್ ಅಂತ ಪಾರ್ಟ್ 4 ಅನ್ನ ತೋರಿಸ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.